ಗಿರ್ ಹಸು ನಮ್ಮ ಭಾರತದ ಹೆಮ್ಮೆ ಅಂತಲೇ ಹೇಳ್ಬೋದು. ನೀವು ನೋಡುತ್ತಿರುವ ಹಸುಗಳಲ್ಲಿ ಯಾವುದು ಹೆಚ್ಚು ಹಾಲು ಕೊಡುತ್ತದೆ, ಯಾವುದು ಹೆಚ್ಚು ಬಲಿಷ್ಠ ಮತ್ತು ಯಾವುದು ರೈತನಿಗೆ ಸ್ನೇಹಮಹಿ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಗಿರ್ ಹಸು ಗುಜರಾತಿನ ಸೌರಾಷ್ಟ್ರ ಭಾಗದಲ್ಲಿ ದಟ್ಟ ಕಾಡುಗಳ ನಡುವೆ ಇರುವ ಗಿರ್ ಅರಣ್ಯ, ಅಲ್ಲಿ ಹುಟ್ಟಿದ ಈ ಹಸು ತಳಿ ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿದೆ. ಇದು ಕೇವಲ ಹಸು ಅಲ್ಲ, ಭಾರತೀಯ ಸಂಸ್ಕೃತಿ ಮತ್ತು ಕೃಷಿಯ ಜೀವಂತ ಪರಂಪರೆ ಅಂತಲೇ ಹೇಳಬಹುದು. ಭಾರತದಲ್ಲಿ ಹೈನುಗಾರಿಕೆ ಎಂದರೆ ಗಿರ್ ಹಸುವಿನ ಹೆಸರನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹೆಚ್ಚು ಹಾಲು ಕೊಡುವ ತಳಿಗಳಲ್ಲಿ ಇದು 2ನೇ ಸ್ಥಾನ ಹೊಂದಿದೆ. ಕಡಿಮೆ ಆಹಾರದಲ್ಲೂ ಹೆಚ್ಚು ಉತ್ಪಾದನೆ, ಬಿಸಿಲು ಮತ್ತು ಒಣ ಹವಾಮಾನಕ್ಕೂ ತಕ್ಕಂತೆ ಬದುಕುವ ಶಕ್ತಿ ಇದರಲ್ಲಿದೆ. ಇದು ರೈತನಿಗೆ ಕೇವಲ ಪಶು ಅಲ್ಲ, ಆದಾಯದ ಮೂಲ ಅಂತಲೇ ಹೇಳ್ಬೋದು, ಜೀವನದ ಭದ್ರತೆ ಅಂತಲೇ ಹೇಳ್ಬೋದು. ಪ್ರೊಡಕ್ಷನ್ಸ್ ಅಂಡ್ ಬೆನಿಫಿಟ್ಸ್. ಒಂದು ಗಿರ್ ಹಸು ದಿನಕ್ಕೆ 12 ರಿಂದ 14 ಲೀಟರ್ ಹಾಲು ಕೊಡುತ್ತದೆ. ಇದರ ಹಾಲು ಹೆಚ್ಚು ಪೌಷ್ಟಿಕ, ಆರೋಗ್ಯಕ್ಕೆ ಉತ್ತಮ A2 ಹಾಲಿನ ಕೆಟಗರಿಗೆ ಬರುತ್ತದೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇದೆ. A2 ಮಿಲ್ಕ್ ಲೀಟರ್ಗೆ 80 ರಿಂದ 90 ರೂಪಾಯಿ ನಡೆಯುತ್ತಿದೆ. ಗಿರ್ ಹಸು ವಿಶೇಷ ಏಕೆ ಗೊತ್ತಾ? ಅಪಾರ ರೋಗ ನಿರೋಧಕ ಶಕ್ತಿ, ಕಡಿಮೆ ವೈದ್ಯಕೀಯ ಖರ್ಚು, ಕಷ್ಟಕರ ಪರಿಸ್ಥಿತಿಯಲ್ಲೂ ಬದುಕುವ ಸಾಮರ್ಥ್ಯ. ಇದು ರೈತನಿಗೆ ದೊಡ್ಡ ಸಹಾಯ, ಯಾಕಂದ್ರೆ ಇತರ ತಳಿಗಳಂತೆ ಇದು ಸುಲಭವಾಗಿ ರೋಗಕ್ಕೆ ಒಳಪಡುವುದಿಲ್ಲ. ಕಾಡಿನಿಂದ ಬಂದರೂ ಗಿರ್ ಹಸು ತುಂಬಾ ಸ್ನೇಹಪರ ಮತ್ತು ಶಾಂತ ಸ್ವಭಾವ ಹೊಂದಿದೆ. ತನ್ನ ಮಾಲೀಕನನ್ನು ಗುರುತಿಸುತ್ತದೆ, ಪ್ರೀತಿ ಮತ್ತು ಕಾಳಜಿಗೆ ಪ್ರತಿಕ್ರಿಯಿಸುತ್ತದೆ. ಹಸು ಮತ್ತು ರೈತನ ನಡುವೆ ಒಂದು ಭಾವನಾತ್ಮಕ ಸಂಬಂಧ ನಿರ್ಮಾಣವಾಗುತ್ತದೆ ಅಂತಲೇ ಹೇಳಬಹುದು. ಇದರ ಲಕ್ಷಣಗಳನ್ನು ನೋಡ್ತಾ ಹೋಗೋದಾದ್ರೆ, ಗಿರ್ ಹಸುವನ್ನು ಗುರುತಿಸುವುದು ತುಂಬಾ ಸುಲಭ, ಏಕೆಂದ್ರೆ ಅದರ ದೊಡ್ಡ ದೇಹ, ಅಗಲ ಉಬ್ಬಿದ ಹಣೆ, ಕೆಳಗೆ ಜೋತಾಡುವ ಉದ್ದ ಕಿವಿಗಳು, ಕೆಂಪು ಮಿಶ್ರಿತ ಕಂದು ಬಣ್ಣ. ಸುಮಾರು ಇದು 400 ರಿಂದ 450 kg ಬರುತ್ತದೆ. ಹಸು ಓರಿಗಳು ಆದರೆ 500 ರಿಂದ 600 kg ಬರುತ್ತದೆ. ಮತ್ತೆ ಇದರ ವಿಶೇಷ ಲಕ್ಷಣ ಏನೆಂದರೆ, ಕಿವಿಗಳು ಒಂದನ್ನೊಂದು ತಾಕಿದರೆ ಅದು ಶುದ್ಧ ಗಿರ್ ತಳಿ ಎಂದು ಹೇಳುತ್ತಾರೆ. ಮತ್ತೆ ಇದರ ರೀಪ್ರೊಡಕ್ಷನ್ ಮತ್ತೆ ಲೈಫ್ ಸೈಕಲ್ಗೆ ಬಂದರೆ, ಗಿರ್ ಹಸುಗಳ ಜೀವನ ಚಕ್ರ ಕೂಡ ರೈತನಿಗೆ ತುಂಬಾ ಉಪಯುಕ್ತವಾಗಿದೆ. ಪ್ರತಿ 21 ದಿನಕ್ಕೆ ಬೇದೆ ಎಂದರೆ ಪ್ರೆಗ್ನೆಂಟ್ ಬರುವ ಒಂದು ಸೈಕಲ್ ಅಂತಲೇ ಹೇಳ್ಬೋದು. ಮೊದಲನೇ ಬೇದೆ 20 ರಿಂದ 24 ತಿಂಗಳು, ಮೊದಲ ಕರು 36 ತಿಂಗಳಲ್ಲಿ ಒಮ್ಮೆ ಒಂದು ಕರು, ಅದಾದ ನಂತರ 300 ರಿಂದ 320 ದಿನಗಳ ಕಾಲ ಹಾಲನ್ನು ಕೊಡುತ್ತದೆ. ಒಟ್ಟು ಇದು ಜೀವನದಲ್ಲಿ 6 ರಿಂದ 10 ಕರುಗಳನ್ನು ಈಯುತ್ತದೆ. ಇದರ ಆಯುಷ್ಯ ನೋಡೋದಾದ್ರೆ 12 ರಿಂದ 15 ವರ್ಷಗಳು ಅಂತ ಹೇಳ್ಬೋದು. ಇದರ ಗ್ಲೋಬಲ್ ರೆಕಗ್ನೇಷನ್. ಗಿರ್ ಹಸು ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ವಿದೇಶಿ ರೂಪಕ್ಕೆ ಬ್ರಾಹ್ಮಣ್ ಎಂದು ಹೆಸರು. ಬ್ರೆಜಿಲ್ ಮತ್ತು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳಲ್ಲಿ ಇದರ ಸಾಕಾಣಿಕೆ ನಡೆಯುತ್ತಿದೆ. ಇದರ ಕಾರಣ ಹೆಚ್ಚು ಹಾಲು, ಹೆಚ್ಚು ತಾಳ್ಮೆ, ಕಡಿಮೆ ಖರ್ಚು ಅಂತಲೇ ಹೇಳ್ಬೋದು. ಇದರ ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡೋದಾದರೆ, ಇಂದಿನ ಭಾರತದಲ್ಲಿ ಹೈನುಗಾರಿಕೆ GDPಗೆ ಪ್ರಮುಖ ಕೊಡುಗೆ ನೀಡುತ್ತದೆ. ಸಣ್ಣ ರೈತರಿಗೆ ಇದು ಸಹಾಯಕ ಉದ್ಯೋಗ. ಗಿರ್ ಹಸುಗಳಂತಹ ಸ್ಥಳೀಯ ತಳಿಗಳು ಉಳಿಸುವುದು ಆರ್ಥಿಕ ಭದ್ರತೆ, ಜೈವಿಕ ವೈವಿಧ್ಯತೆ ಸಂರಕ್ಷಣೆ ಮತ್ತು ನಮ್ಮ ರೈತರಿಗೆ ಅವಲಂಬಿತವಾಗುವ ಒಂದು ಕೆಲಸವೂ ಕೂಡ ಆಗಿದೆ. ಗಿರ್ ಹಸು ಇದು ಕೇವಲ ಒಂದು ಪಶು ಅಲ್ಲ, ರೈತನ ಬದುಕಿನ ಭಾಗ, ನಮ್ಮ ಸಂಸ್ಕೃತಿಯ ಪ್ರತೀಕ ಮತ್ತು ಭಾರತದ ಹೆಮ್ಮೆ. ಸ್ಥಳೀಯ ತಳಿಗಳು ಉಳಿಸುವುದು ನಮ್ಮ ಕರ್ತವ್ಯ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹದೇ ವಿಡಿಯೋಗಳಿಗೆ ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳು ಸಿಗುತ್ತವೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ತೆ.